ಗ್ಲೋಗೆ ಸ್ವಾಗತ. ನೋಡಿ, ಆ ವಿಡಿಯೋದಲ್ಲಿ ಜಾಂಡೀಸ್ ಬಗ್ಗೆ ಹೇಳಿದ್ದೀನಿ. ನೆಲದಲ್ಲಿ ಇದರಲ್ಲಿ ತೋರಿಸ್ತಿದ್ದೀನಿ ನೋಡಿ, ರೆಡ್ ಗಿಡ. ಇಲ್ಲಿ ನೋಡ್ಕೊಳ್ಳಿ ಸರಿಯಾಗಿ, ಇಲ್ಲಿ ರೆಡ್ ಕಾಣಿಸ್ತಾ ಇದೆ ನೋಡಿ. ಆ ವಿಡಿಯೋದಲ್ಲಿ ವೈಟ್ ತೋರಿಸಿದ್ದೀನಿ, ಇದು ರೆಡ್ ತೋರಿಸ್ತಾ ಇದ್ದೀನಿ ನೋಡಿ. ಇದಷ್ಟು ಒಳ್ಳೇದಲ್ಲ ಅಂತ ಹೇಳಿದ್ದೀನಿ ಆ ವಿಡಿಯೋದಲ್ಲಿ. ಅದು ಸಿಕ್ತಿದ್ದಾಗ ಈ ಎಲೆನ ತಗೊಬರ್ಬೋದು ನೀವು. ಇದರಲ್ಲಿ ಇದ್ದಿದ್ದು ಅದರಾಗೆ ಹೇಳ್ತಿದ್ದೀನಿ ನೋಡಿ. ಇದು ಕಾಯೆಲ್ಲ ತೆಗೆಯೋದು ಬೇಡ, ಈ ಕಾಯೆಲ್ಲ ಹಾಗೆ ಇರಲಿ. ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಒಂದು 1/2 ಲೋಟ ಕೊಡಬೇಕು. ನೀರು ಏನು ಕುಡಿಬಾರ್ದು. ಬೆಳಿಗ್ಗೆ ಎದ್ದಾಗ ಖಾಲಿ ಹೊಟ್ಟೆ ಒಂದು ವಾರ ಕೊಟ್ಟಿದ್ರೆ ಗುಣ ಆಗುತ್ತೆ. ಆದರೆ ಅದರ ವೈಟಷ್ಟು ಇದು ಒಳ್ಳೇದಲ್ಲ. ಆ ವಿಡಿಯೋದಲ್ಲಿ ಹೇಳಿದ್ದೀನಿ ಹಾಗೆ, ವೈಟಷ್ಟು ಒಳ್ಳೇದಲ್ಲ ಅಂತ. ಇದು ಪರವಾಗಿಲ್ಲ, ಅದು ಸಿಕ್ಕದಿದ್ದಾಗ ಏನಪ್ಪ ಮಾಡೋದು, ಆ ಗಿಡ ನಮಗೆ ಸಿಗಲಿಲ್ಲ ವೈಟ್ ಇದ್ದಿದ್ದು ಅಂದಾಗ ನೀವು ಈ ಗಿಡನ ತಂದು ಇದು ಎಲೆ ಎಲ್ಲ ತೆಗೆದು ಹೀಗೆ ತೆಗೆದು ಇದರಲ್ಲಿ ಕಾಯಿ ಏನು ತೆಗೆಯೋದು ಬೇಡ, ಎಲ್ಲ ಹಾಕಿ ಕೊಡಬೇಕು. ಇದನ್ನು ಕೊಡ್ಬೋದು. 1 ವಾರ ಕೊಡಿ ಸಾಕು. 1 ವಾರದಲ್ಲಿ ವಾಸಿಯಾಗಿ ಹೋಗುತ್ತೆ. ಇದು ನೋಡಿ, ಇಲ್ಲಿ ಎಷ್ಟು ಬುಡದಿಂದ ತೋರಿಸ್ತಿದ್ದೀನಿ ನೋಡಿ. ಇಲ್ಲಿ ಇದು ರೆಡ್ ಅಂದರೆ ಇದೇನೆ ನೋಡಿ. ಇಲ್ಲೆಲ್ಲ ನೋಡಿ ಎಲೆ ತೋರಿಸ್ತಿದ್ದೀನಿ. ಇಲ್ಲಿ ನೋಡಿ ರೆಡ್ ಆಗಿದೆ ನೋಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ ರೆಡ್ ಆಗಿದೆ ನೋಡಿ, ಇಲ್ಲಿ ಕಾಣಿಸ್ತಿದೆ ಅಲ್ಲ ನೋಡಿ. ಅದು ಸಿಗಲಿಲ್ಲ ಅಂದ ಕಾಲಕ್ಕೆ ಇದನ್ನು ಕೊಡಿ, ಪರವಾಗಿಲ್ಲ. ಇದೇನು ಪ್ರಾಬ್ಲಮ್ ಆಗಲ್ಲ, ಆಯಿತಾ? ಹೆದರ್ಕೊಳ್ಳೋದು ಬೇಡ. ಇದನ್ನು ಕೊಟ್ಟಿರಿ. ಇವಾಗ ಎಲ್ಲ ಜಾಸ್ತಿ ಅಲ್ವಾ ಕಾಯಿಲೆ ಬರೋದು, ಅದಕ್ಕೆಲ್ಲ ಒಳ್ಳೆಯದು. ಜಾಂಡೀಸಿಗಂತೂ ಒಳ್ಳೇದಂದರೆ ಒಳ್ಳೇದಿದು. ಜಾಂಡೀಸ್ ಎಲ್ಲ ಜಾಸ್ತಿ ಈ ಸಮರಲ್ಲಿ ಎಲ್ಲ ಜಾಸ್ತಿ ಜಾಂಡೀಸ್ ಎಲ್ಲ ಆಗೋದು. ಅದಕ್ಕೆ ನೀವು ಕೊಟ್ಟಿರಿ. ಅದು ಸಿಗಲಿಲ್ಲ ಅಂದಾಗ ಮಾತ್ರ ಇದನ್ನು ಕೊಡಿ. ಮತ್ತೊಂದು ಸಲ ಹೇಳ್ತಿದ್ದೀನಿ, ಅದು ಸಿಗಲಿಲ್ಲ ಅಂದಾಗ ಮಾತ್ರ ಇದನ್ನು ಕೊಡಿ.